ಆಗಿರ್ಬೋದು, ಸಾಸ್ ಆಗಿರ್ಬೋದು, ಅದನ್ನ ಮಾಡೋದು ಕೂಡ ತರಬೇತಿ ಕಾರ್ಯಕ್ರಮ ಕೊಡ್ತಾರೆ. ಅದರದಲ್ಲೇ ಇವಾಗ ಒಂದು ಬೇಸಿಗೆ ಕಾಲದಲ್ಲಿ ಈಗ ಏನು ಸಿಗುತ್ತಪ್ಪ, ಹಲಸಿನ ಹಣ್ಣು ಸಿಗುತ್ತೆ. ಹಲಸಿನ ಹಣ್ಣಲ್ಲೇ 30 ಥರದ ಮೌಲ್ಯವರ್ಧನೆ ಪದಾರ್ಥಗಳನ್ನ ಹೇಳ್ಕೊಡ್ತಾರೆ. ಅಂದರೆ ಒಂದು ಚಿಪ್ಸ್ ಮಾಡೋದಿರ್ಬೋದು, ಇವಾಗ ನೀವೇನು ಅದನ್ನ ಉಪಯೋಗಕ್ಕೆ ಬರಲ್ಲ ಅಂತ ನೀವು ಏನು ಅಂದ್ಕೊಂಡಿರ್ತೀರಲ್ಲ, ಅದರಲ್ಲೂ ಸಹಿತ ಒಂದು ಈಗ ಹಲಸಿನ ಹಣ್ಣು ತೊಗೊಂಡ್ರೆ ಅದ್ರ ಮೇಲ್ಗಡೆ ಬಿಳಿ ಸಿಪ್ಪೆ ಇರುತ್ತೆ, ಅದನ್ನೆಲ್ಲ ತೆಗೆದು ನೀವು ಎಸಿತೀರ. ಬಟ್ ಅದರಲ್ಲೇ ಕೂಡ ಹೇಗೆ ಮೌಲ್ಯವರ್ಧನೆ ಮಾಡ್ಕೋಬೋದು ಅನ್ನೋದು ಕೂಡ ಬಗ್ಗೆ ಮಾಹಿತಿ ಇರ್ತಾರೆ. ಈ ತೆಂಗಿನಕಾಯಿ ಯಥೇಚ್ಛವಾಗಿ ಬೆಳೀತಾರೆ, ಬಟ್ ತೆಂಗಿನಕಾಯಿ ಹೇಗೆ ಮಾಡೋದು, ಅದರಿಂದ ಏನು ಮಾಡೋದು ಅನ್ನೋದು ಗೊತ್ತಿಲ್ಲ. ಅದ್ರ ಬಗ್ಗೆನೂ 2 ದಿನದ ಕಾರ್ಯಕ್ರಮ ಇರುತ್ತೆ. ಅಂದರೆ ಪೌಡ್ರ್ ಹೇಗೆ ಮಾಡ್ಕೊಳ್ಳೋದು, ಆ ಹಾಲು ತೆಗೆದ್ಬಿಟ್ಟು ಹೇಗೆ ಅದನ್ನು ಪ್ರಿಸರ್ವ್ ಮಾಡ್ಕೊಳ್ಳೋದು, ಅದರಿಂದ ಹೇಗೆ ಪುಡಿ ಮಾಡಿ ಚಟ್ನಿ ಪುಡಿ ಮಾಡ್ಕೊಳ್ಳೋದು, ಅದು ಕೂಡ ಅಲ್ಲಿ ಹೇಳ್ಕೊಡ್ಲಾಗುತ್ತೆ. ಅದಲ್ಲದೆ 3 ದಿನದ ಕಾರ್ಯಕ್ರಮ. ಈಗ ಎಷ್ಟೋ ಜನ ರಾಗಿ ಬೆಳೀತಾರೆ, ಬಟ್ ರಾಗಿಯಿಂದ ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇರಲ್ಲ ಅವ್ರಿಗೆ. ರಾಗಿಯಿಂದ ಮಾಡೋಂಥ ವೀಟ್ ಆಗಿರ್ಬೋದು, ಮಾಲ್ಟ್ ಆಗಿರ್ಬೋದು, ರಾಗಿ ಇಡ್ಲಿ ಆಗಿರ್ಬೋದು. ಭಾಳ ಅಂದರೆ ನೀವೇನಂತೀರ, ರಾಗಿ ಬೆಳೆದ್ರೆ ಅದರಿಂದ ಬರೀ ಮುದ್ದೆ ಒಂದು ಮಾಡ್ಬೋದು, ರೊಟ್ಟಿ ಒಂದು ಮಾಡ್ಬೋದು, ಮಕ್ಕಳು ಅದನ್ನು ಮುಟ್ಟಲ್ಲ. ಮಕ್ಳಿಗೂ ಕೂಡ ಕೊಡುವಂಥ ಆರೋಗ್ಯ ಅಂತ. ಈಗ ಹೆಣ್ಮಕ್ಳು ಏನು ಮಾಡ್ತಾರೆ, ಬೆಳಗ್ಗೆ ಹೊತ್ತು ಕೆಲಸ ಅಂತ ಹೇಳ್ಬಿಟ್ಟು 10 ಗಂಟೆ ಆದರೂ ಅವರು ತಿಂಡಿ ತಿನ್ನಲ್ಲ. ಅಂಥವ್ರು ಅಟ್ಲೀಸ್ಟ್ ಒಂದು 7 ಗಂಟೆ ಒಂದು ರಾಗಿ ಮಾಲ್ಟ್ ಮಾಡ್ಕೊಂಡು ಕುಡಿದ್ರೆ ಅದರಿಂದ ಎಷ್ಟು ಶಕ್ತಿ ಸಿಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಮಕ್ಳಿಗೆ ಅದನ್ನು ಹೇಗಾದರೂ ಒಂಚೂರು, ಈಗ ರಾಗಿ ದೋಸೆ ಮಾಡಿಕೊಟ್ರೆ ಹಾಗೆ ತಿಂತಾರೆ. ಸೊ ಅದರಿಂದ ಹೇಗೆ ರಾಗಿ ಚಕ್ಲಿ ಆಗಿರ್ಬೋದು, ರಾಗಿ ಬ್ರೀಟ್ ಆಗಿರ್ಬೋದು, ಅದರಿಂದ ಏನೇನು ಪದಾರ್ಥಗಳನ್ನ ಮಾಡ್ಬೋದು ಅನ್ನೋದು ಕೂಡ ಬಗ್ಗೆ ಮಾಹಿತಿಯನ್ನು ಸಿಗುತ್ತೆ. ಅದಲ್ಲದೆ 3 ದಿನದ ತರಬೇತಿ ಕಾರ್ಯಕ್ರಮ ಇದೆ. ಇವಾಗ ಎಲ್ಲ ಕಡೆ ಹೇಳ್ತಾರೆ ಹಬ್ಬ ಮಿಲ್ಲೆಟ್ಸ್ ಅಂತ ಹೇಳ್ತಾರೆ, ಸಿರಿಧಾನ್ಯ ಅದನ್ನು ಉಪಯೋಗಿಸ್ಬೇಕು ಅಂತ. ಭಾಳ ಅಂದರೆ ನೀವೇನು ಅನ್ಕೊಂತೀರ, ಅದನ್ನು ಪುಡಿ ಮಾಡಿಬಿಟ್ಟು ಹಿಟ್ಟು ಮಾಡಿಬಿಟ್ಟು ದೋಸೆ ಮಾಡೋದು, ರೊಟ್ಟಿ ಮಾಡ್ಬೋದು ಅಷ್ಟೇ ನಿಮಗೆ ಒಂದು ಮಾಹಿತಿ ಇರುತ್ತೆ, ಅಥವಾ ನಿಮಗೆ ಗೊತ್ತಿರಲ್ಲ ಹೇಗೆ ಮಾಡೋದು ಅಂತ. ಅದನ್ನು ಈಗ ಸಿರಿಧಾನ್ಯಗಳನ್ನ ಉಪಯೋಗಿಸ್ಬಿಟ್ಟು ಹೇಗೆ ಮಾಲ್ಟ್ ಮಾಡ್ಬೋದು, ಹೇಗೆ ಒಂದು ಆರೋಗ್ಯಕರ ಒಂದು ಹಿಟ್ಟನ್ನು ಮಾಡ್ಕೋಬೋದು, ಮತ್ತು ಹೇಗೆ ಲಡ್ಡುಗಳನ್ನ ಮಾಡಿ ಮಾರಾಟ ಮಾಡ್ಬೋದು, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೂಡ ಅಲ್ಲಿ ಕೊಡಲಾಗುತ್ತೆ. ಮತ್ತೇನಾಗುತ್ತೆ ಅಂದರೆ ಇವಾಗ ಆರೋಗ್ಯ ಅಂತ ಬಂದಾಗ ಒಂದು ಮಹಿಳೆಯರಾಗಿರ್ಬೋದು, ಡಯಾಬಿಟೀಸ್ ಇರೋರು, ಅಂದರೆ ಶುಗರ್ ಬಂದಿರೋಂಥದ್ದು ಏನೇನು ಆಹಾರ ತಗೋಬೇಕು ಅನ್ನೋದ್ರ ಬಗ್ಗೆ ಕೂಡ 2 ದಿನ ಮಾಹಿತಿ ಅಂದರೆ ತರಬೇತಿ ಕಾರ್ಯಕ್ರಮನ ಅಲ್ಲಿ ಆಯೋಜಿಸಲಾಗುತ್ತೆ. ಬೇಸಿಗೆಯಲ್ಲೇ ಮಕ್ಳಿಗೋಸ್ಕರ, ಈಗ ಮಕ್ಕಳು ಕೂಡ ಬಂದು ಬೇಕ್ರಿ ಕಲ್ತ್ಕೊಳ್ಳಿ, ಅಥವಾ ತಾಯಂದಿರಿಗೆ ಟೈಮ್ ಇರಲ್ಲ, ಮಕ್ಳಿಗೆ ಸ್ಕೂಲಿಗೆ ಕಳಿಸ್ಬೇಕಾಗುತ್ತೆ, ತಾಯಂದಿರಿಗೆ ಮತ್ತು ಮಕ್ಕಳಿಗೆ ಇಬ್ಬರಿಗೂ ಸೇರಿಸಿ ಅಲ್ಲಿ 3 ದಿನದ ತರಬೇತಿ, ಹೋಮ್ ಬೇಕಿಂಗ್ ಅಂತ ಹೇಳ್ತೀವಿ. ಅಂದರೆ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ನೀವು ಏನೇನು ಪದಾರ್ಥ ಮಾಡ್ಕೋಬೋದು. ಒಂದು ಕೇಕ್ ಆಗಿರ್ಬೋದು, ಸಿಂಪಲ್ ಆಗಿರೋ ಬಿಸ್ಕೆಟ್ ಆಗಿರ್ಬೋದು, ಕುಕೀಸ್ ಅಂದರೆ ದಪ್ಪ ಬಿಸ್ಕೆಟು, ಅದು ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ತರಬೇತಿ ಕೊಡಲಾಗುತ್ತೆ. ಸೊ ಇದೇನಿಲ್ಲ, ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಮೊದಲನೇ ಮೇನ್ ಎಂಟ್ರೆನ್ಸಲ್ಲೇ ಇದೆ. ನೀವು ಅಲ್ಲಿಗೆ ಒಂದ್ಸತಿ ಬಂದರೆ ನಿಮಗೆ ಗೊತ್ತಾಗುತ್ತೆ. ಟೈಮಿಂಗ್ಸ್ ಯಾವಾಗಲೂ ಅಷ್ಟೇ 9:30 10 ಗಂಟೆ ಮೇಲೆ ಇರುತ್ತೆ. ನಿಮ್ಮೆಲ್ಲ ಕೆಲಸ ಮುಗಿಸಿ 9 ಗಂಟೆಗೆ ಬಿಟ್ಟರು 10:30ಗೆಲ್ಲ ಅಲ್ಲಿ ಬರ್ತೀರಾ. ಸೊ 10:30 ಮೇಲೇ ಟ್ರೈನಿಂಗ್ ಕಾರ್ಯಕ್ರಮ ಇರುತ್ತೆ. ಅದರಲ್ಲೇ ನಮ್ಮ ವೆಬ್ಸೈಟ್ ಕೂಡ ಇದೆ, ಬೇಕ್ರಿ ತಂತ್ರಜ್ಞಾನ ಅಥವಾ ಬೇಕ್ರಿ ಟ್ರೈನಿಂಗ್ ಯೂನಿಟ್ ಅಂತ ಹೊಡೆದ್ರೆ ಒಂದು ವೆಬ್ಸೈಟೇ ಓಪನ್ ಆಗುತ್ತೆ. ಆ ವೆಬ್ಸೈಟಲ್ಲಿ ಯಾವ್ಯಾವ ಕಾರ್ಯಕ್ರಮ, ತರಬೇತಿ ಕಾರ್ಯಕ್ರಮ ಯಾವತ್ತಿದೆ ಅನ್ನೋದು ಕೂಡ ಅಲ್ಲಿ ಸಿಗುತ್ತೆ. ನೀವು ಆ ಮಾಹಿತಿಯನ್ನು ಪಡ್ಕೋಬಹುದು. ಆಸಕ್ತಿ ಉಳ್ಳವ್ರು ಒಂದ್ಸತಿ ಬಂದು ನೋಡಿಕೊಂಡು, ನಿಮ್ಮ ಶ್ರೀ ಶಕ್ತಿ ಸಂಘ ಅಂತ ಏನಾದರೂ ಇದ್ದರೆ ಒಂದು 5 ಜನ ಬಂದು ಅಲ್ಲಿ ನೋಡಿಕೊಂಡು ಏನೇನು ಕಾರ್ಯಕ್ರಮ ಇರುತ್ತೆ, ಯಾವ ದಿನ ಇರುತ್ತೆ ಅಂತ ನೋಡಿಕೊಂಡು ಕೂಡ ನೀವು ಬರ್ಬೋದು. ಇಷ್ಟು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಬೇಕಿಂಗ್ ತಂತ್ರಜ್ಞಾನ ಮತ್ತು ಮೌಲ್ಯವರ್ಧನೆ ಸಂಸ್ಥೆಯ ಬಗ್ಗೆ ಒಂದು ಸಂಕ್ಷಿಪ್ತವಾಗಿರುವಂಥ ಮಾಹಿತಿ. ಇವಾಗ ಏನಪ್ಪ ಅಂದರೆ, ನಾವು ಇಷ್ಟು ದೂರ ಏನಕ್ಕೆ ಬಂದಿದ್ದೀವಿ ಅಂದರೆ, ನಿಮಗೆ ಇಲ್ಲಿ ಸಿಗೋವಂಥ, ಮನೆಯಲ್ಲೇ ಸಿಗೋವಂಥ ಪದಾರ್ಥದಲ್ಲಿ ನೀವು ಹೇಗೆ ಒಂದು ಚಿಕ್ಕದಾಗಿ ಕೇಕ್ ಮಾಡ್ಕೋಬೋದು, ಈ ಮಕ್ಳಿಗೆ ಇಷ್ಟ ಆಗುವಂಥ ಬಿಸ್ಕೆಟ್ ಹೇಗೆ ಮಾಡಿ, ಕೊಬ್ಬರಿ ತುರಿ ಎಲ್ಲ ತುರಿದ್ಬಿಟ್ಟು ಸುಮ್ಮನೆ ಇಟ್ಟಿರ್ತೀರ, ಅದರಿಂದ ಹೇಗೆ ಒಂದು ಬಿಸ್ಕೆಟನ್ನು ಮಾಡ್ಕೋಬೋದು. ಮತ್ತು ಈಗ ನಮ್ಮಲ್ಲಿ ಓವನ್ ಇಲ್ಲ, ಏನಿಲ್ಲ, ಆದರೂ ಮಕ್ಕಳಿಗೆ ಬೇರೆ ಏನಾದರೂ ತಿನ್ನುವಂಥ ಪದಾರ್ಥ ಮಾಡ್ಕೊಡ್ಬೋದು. ಅಂದರೆ ಡೋನೆಟ್ ಮಸಾಲ ಡೋನೆಟ್ ಅಂತಲೇ ಸಿಗುತ್ತೆ. ಅದು ಉದ್ದಿನೊಡೆ ಥರನೇ ಇರುತ್ತೆ. ಅದು ಮಕ್ಕಳಿಗೆ ಅಥವಾ ಯಾರಾದರೂ ಗೆಸ್ಟ್ಗಳು ಬಂದಾಗ, ನೆಂಟರುಗಳಿಗೆ ಬಂದಾಗ ನೀವು ಮಾಡಿದ್ರೆ ನೆಕ್ಸ್ಟ್ ಟೈಮ್ ಅದನ್ನೇ ಮಾಡಿಕೊಡಿ ಅಂತ ಕೂಡ ಹೇಳ್ಕೊಡ್ತಾರೆ. ಸೊ ಇವಾಗ ಒಂದು ಚಿಕ್ಕದಾಗಿ ಕೇಕನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ.